ಹಾಯ್ ಎವ್ರಿವನ್, ನಾನು ನಿಮ್ಮ ಸಂದರ್ಶಿನಿ ಸ್ವಾಮಿ. ಮನಸೊಲ್ಲದ ಮದುವೆ ಕಥೆಯ ಮುಂದುವರಿದ ಭಾಗ. ಅದಕ್ಕೂ ಮೊದಲು ನನ್ನ ಕಥೆಗಳು ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನೆಲ್ಗೆ ಹೊಸಬರಿದ್ದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇದರಿಂದ ನನ್ನೆಲ್ಲ ಕಥೆಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಸೊ ಬನ್ನಿ, ಕಥೆಯ ಮುಂದುವರಿದ ಭಾಗನ ನೋಡೋಣ. ಎಪಿಸೋಡ್ 77 ಇಂದಿನ ಸಂಚಿಕೆಯಲ್ಲಿ. ಆದ್ಯ, ನಾನು ನಿನ್ನ ನೆಂಟಿ ಮತ್ತು ಇವಳು ಯಾರು ಅಂತ ಕೇಳಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಲು. ಬಟ್ ಈಗ ಆದಿನ ನೋಡಿದ್ದೆ ತಡ ಹುಡುಗಿ ಹೃದಯ ಸ್ವೀಟ್ ಚಾಕ್ಲೇಟ್ ಮೆಲ್ಟ್ ಆಗುವ ಥರ ಪೂರ್ತಿ ಕೋಪ ಕರಗಿ ಅವನನ್ನೇ ನೋಡಿದ್ರಲ್ಲಿ ಬ್ಯುಸಿಯಾಗಿದ್ದಾಳೆ. ಮುಂದೆ ಆದ್ಯ ಕಣ್ಣಲ್ಲಿ ನೀರಿರೋದು ನೋಡಿದ ಹಾದಿ ಕೋಪ ಸ್ವಲ್ಪ ಕರಗಿತು. ಆದ್ಯ ಓಡೋಗಿ ಹಾದಿ ಎಂದು ಅಪ್ಪಿದ್ಲು. ಆದರೆ ಆದಿ ಮಾತ್ರ ಕಲ್ಲಿನಂತೆ ನಿಂತಿದ್ದ. ಆದ್ಯ, ಎಷ್ಟು ಸಲ ಕಾಲ್ ಮಾಡಿದ್ದೀನಿ ಗೊತ್ತಾ? ಯಾಕೆ ಹೀಗೆ ಮಾಡಿದೆ ಆದಿ? ಏಳು ಆದಿ ಎಂದವಳ ಕಣ್ಣಿಂದ ಹರಿದ ನೀರು ಆದಿ ಶರ್ಟ್ನ ನೆನೆಸಿತು. ಆದಿ ಜೋರಾದ ನಿಟ್ಟುಸಿರು ಬಿಟ್ಟು, ಎಷ್ಟು ಸಲ ನಿನಗೆ ಹೇಳೋದು, ಈಗೆಲ್ಲ ಹೊರಗೆ ಬರಬೇಡ ಎಂದು ತುಸು ಒರಟಾಗಿ ಗಡುಸಾಗೆ ಹೇಳ್ದ. ಆದ್ಯ ಮಾತ್ರ ಆದಿ ಕಂಡ ಖುಷಿನಲ್ಲೇ ಮಾತಾಡ್ತಿದ್ದಾಳೆ. ಐ ಆಮ್ ಸಾರಿ ಆದಿ, ಅದು ನೀನು ನನ್ನ ಟ್ರೀಟ್ಮೆಂಟ್ಗೆ ಹಾಗೆ ಮಾಡಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಸಾರಿ ಆದಿ, ಪ್ಲೀಸ್ ಫೋರ್ಗಿವ್ ಮಿ ಆದಿ ಎಂದಳು. ಆದಿ ದೀರ್ಘವಾಗಿ ನೋಡುತ್ತಾ ತನ್ನ ಹಣೆ ಉಜ್ಜಿತ. ಆದ್ಯ, ನಿನ್ನ ಲೈಫ್ ರಿಸ್ಕ್ನಲ್ಲಿದೆ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ಆದ್ಯ ಎಂದ ಅವಳ ಎರಡು ಶೋಲ್ಡರ್ ಹಿಡಿದು. ಆದ್ಯ ಸೀರಿಯಸ್ ಆಗಿ ಮುಖ ಮಾಡಿ, ನನ್ನ ಗಂಡ ನನ್ನ ಜೊತೆ ಇದ್ದರೆ ಅದ್ಯಾರೇ ಬಂದರೂ ಐ ಆಮ್ ಸೇಫ್ ಎಂದಳು. ಆದಿ ಅವಳನ್ನೇ ಗುರಾಯಿಸಿ, ಯಾವಾಗಲೂ ನಿನ್ನ ಹುಡುಕಿ ಬರೋಕ್ಕಾಗಲ್ಲ ಗೊತ್ತಾಯ್ತಾ ಎಂದ. ತಕ್ಷಣ ಆದ್ಯ ಆ ಫೋಟೋದಲ್ಲಿದ್ದ ಹುಡುಗಿನ ನೆನೆದು, ನಿನಗೆ ನಿನ್ನ ಹೆಂಡತಿ ಬೇಕು ಅನಿಸಿದ್ರೆ ಬರಲೇಬೇಕು, ಅದು ನಿನ್ನ ಡ್ಯೂಟಿ ಎಂದು ಮುಂದೆ ಹೋಗೋಕೆ ನೋಡುವ ಹುಡುಗಿ ಕೈ ಹಿಡಿದು, ಆದ್ಯ, ಇದು ಇಬ್ಬರು ಕಾದಾಡುವ ಸಮಯ ಅಲ್ಲ. ನಿನ್ನಿಂದ ತುಂಬ ಜನ ಶಾರ್ಪ್ ಶೂಟರ್ ಇದ್ದಾರೆ, ಅದು ನಿನಗೆ ಗೊತ್ತಾಗ್ತಿಲ್ಲ. ಹೇಳೋದು ಅರ್ಥ ಮಾಡ್ಕೋ ಆದ್ಯ ಎಂದ ಸೀರಿಯಸ್ ಆಗಿ. ಆದ್ಯ, ಯಾಕೆ? ನಾನೇನು ಮಾಡಿದ್ದೇನೆ ನನ್ನ ಮೇಲೆ ಅಷ್ಟು ದ್ವೇಷಕಾರಕ್ಕೆ ಅಂದ್ಲು. ಆದಿ, ನೋಡಾದ್ಯ, ಇದು ನನಗೂ ಗೊತ್ತಿಲ್ಲ, ಬಟ್ ನೀನು ನಿನ್ನ ಅವಾರ್ಡ್ ಫಂಕ್ಷನ್ ಮುಗಿಯೋವರೆಗೂ ಹುಷಾರಾಗಿ ಇರಬೇಕು. ಪ್ಲೀಸ್ ಅರ್ಥ ಮಾಡ್ಕೋ. ಯಾವಾಗಲೂ ನಾನು ನಿನ್ನ ಹೀಗೆ ಹುಡುಕಿ ಬರೋಕ್ಕೆ ಸಾಧ್ಯ ಇಲ್ಲ ಎಂದ. ಆದ್ಯ, ಸರಿ ಆದಿ, ನಾನು ನನ್ನ ಎಚ್ಚರಿಕೆಯಲ್ಲಿ ಇರ್ತೀನಿ ಎಂದಳು. ಆದಿ, ಓಕೆ ಹೋಗು, ಅಲ್ಲಿ ಬಾಡಿ ಗಾರ್ಡ್ಸ್ ಇದ್ದಾರೆ, ಅವ್ರ ಜೊತೆ ಹೋಗು ಎಂದ. ಆದ್ಯ ಅವನೇ ನೋಡ್ತಾ, ಇಲ್ಲ, ನೀನು ಎಲ್ಲಿಗೆ ಹೋಗ್ತೀಯಾ ಎಂದಳು. ಆದಿ, ನಾನು ಮತ್ತೆ ಹೋಗಬೇಕು, ಸೊ ಪ್ಲೀಸ್ ಗೋ ಎಂದ ಮುಖ ತಿರುಗಿಸಿ. ಆದ್ಯ ಬಿಗಿಯಾಗಿ ಅವನನ್ನು ತಬ್ಬಿ, ಆದಿ ಪ್ಲೀಸ್ ಆದಿ, ನನ್ನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಆದಿ ಪ್ಲೀಸ್ ಅಂದ್ಲು. ಆದಿಗೆ ತುಂಬ ಕೆಲಸ ಇದೆ, ಬಟ್ ಅವಳ ಬೇಡಿಕೆ ಇವನನ್ನು ಇಕ್ಕಟ್ಟಿಗೆ ಸಿಕ್ಕಿಸಿದೆ. ಆದಿ ಏನು ಮಾಡಿ ಎಂದು ಸ್ವಲ್ಪ ಯೋಚಿಸಿ, ಬೆಳಿಗ್ಗೆ ಬೇಗ ಫ್ಲೈಟ್ ಟಿಕೆಟ್ ಬುಕ್ ಮಾಡು ಎಂದು ಸುಮಂತ್ಗೆ ಕಾಲ್ ಮಾಡಿ, ಸರಿ ಬಾ ಎಂದು ತನ್ನ ಕಾರ್ನಲ್ಲಿ ಹೊರಟ. ಆದ್ಯ ಮಾತ್ರ ಅವನ ಜೊತೆಗೆ ಕಳೆಯೋ ಪ್ರತಿ ಗಳಿಗೆನೂ ತುಂಬ ಫ್ರೀಶಿಯಸ್ ಅಂದುಕೊಂಡಿದ್ಲು. ಆದಿ ಕಾರ್ ಹಿಂದೆ ಅವನ ಬಾಡಿಗಾರ್ಡ್ಸ್ ಫಾಲೋ ಮಾಡಿದ್ರು. ಆದ್ಯ, ನಿನಗೆ ಇಲ್ಲಿ ವಿಷಯ ಎಲ್ಲ ಗೊತ್ತಾಗುತ್ತೆ ಅಲ್ವಾ ಆದಿ ಎಂದಳು. ಆದಿ ಮಾತ್ರ ಸೀರಿಯಸ್ ಆಗಿ, ನನ್ನ ಮನೆ ಮೇಲೆ ನನ್ನ ಒಂದು ಕಣ್ಣು ಇದ್ದೇ ಇರುತ್ತೆ ಆದ್ಯ ಎಂದ. ಆದ್ಯ ಆದಿ ಶೋಲ್ಡರ್ಗೆ ಹೊರಗಿ, ಥ್ಯಾಂಕ್ಸ್ ಆದಿ ಎಂದವಳು ಆ ಹುಡುಗಿ ವಿಷಯನ ಮರೆತು ಈ ಕ್ಷಣನ ಆದಿ ಜೊತೆ ಕಳೆಯೋಕೆ ಸಿದ್ಧಳಾದಳು. ಆದಿ ಕೂಡ ಏನು ಮಾತಾಡಿಲ್ಲ. ಸೀದಾ ಕಾರ್ ಬಿಲ್ಲಾ ಮನೆ ಮುಂದೆ ನಿಂತಿತು. ಆದಿ ಮನೆ ಮುಂದೆ ಕಾರ್ ಬಂದಿದ್ದು ನೋಡಿ, ಛೇ, ಈಗ ಇವನ್ ಪಾಡಿಗೆ ಇರ್ತಾನೆ, ನಾನು ಇವನ ಜೊತೆಗೆ ಸ್ವಲ್ಪ ಸಮಯ ಕಳಿಬೇಕು ಎಂದ್ಕೊಂಡಿದ್ದೆ ಎಂದು ಯೋಚಿಸಿ ಕಾರ್ ಇಳಿದ್ಲು. ಮನೆಗೆ ಹೋದ ಹುಡುಗನನ್ನು ನೋಡಿದ ಸುಧಾ ಮತ್ತು ರಮೇಶ್, ರಾಘವನ್ ಹೀಗೆ ಮಾತಾಡ್ತಾ ಕೂತಿದ್ರು. ಇವರನ್ನು ನೋಡಿ ಕಣ್ಣು ಅರಳಿಸಿ, ಅರೆ ಹಾದಿ ಪುಟ್ಟ ಎಂದು ಸುಧಾ ಅವರು, ಏನೋ ಇಷ್ಟೊತ್ತಲ್ಲಿ ಅಂದರು ಆಶ್ಚರ್ಯದಲ್ಲಿ. ಆದಿ ಮುಗುಳ್ನಕ್ಕೂ ಕೆಲಸ ಇತ್ತು, ಹಾಗೇ ಮನೆಗೆ ಬಂದೆ ಎಂದು ರಾಘವನ್ ಕಡೆ ನೋಡಿ, ಮಾವ ಹೇಗಿದ್ದೀರಾ ಎಂದ. ರಾಘವನ್ ಅವರು ಅವನ ಭುಜ ಹಿಡಿದು ಚೆನ್ನಾಗಿದ್ದೀನಿ ಎಂದು ಹೆಮ್ಮೆಯಿಂದ ಅವನನ್ನೇ ನೋಡ್ತಿದ್ರು.
ಸುಧಾ ಅವರು ಆದ್ಯ ಕಡೆ ನೋಡಿ, ಏನಮ್ಮ ಆದ್ಯ, ನೀನು ಆದಿ ಬರ್ತಾನೆ ಅಂತನ ಹೋಗಿದ್ದ ಎಂದರು ನಗುತ್ತಾ. ಆದಿ, ಮಾ, ಹಾಗೇನಿಲ್ಲ, ಎಲ್ಲರದು ಊಟ ಆಯ್ತಾ ಎಂದು ಫ್ರೆಶ್ ಆಗಿ ಬರ್ತೀನಿ ಎಂದು ಹೋಗುವ ಹುಡುಗನನ್ನ ನೋಡಿ ಸುಧಾ ಅವರು ಬೇಗ ಬೇಗ ಹೋಗಿ, ಆದಿ, ಬೇಗ ಬಾ ಊಟ ಮಾಡು ಎಂದರು. ಆದ್ಯ ಕೂಡ ಹೋಗಿ ಫ್ರೆಶ್ ಆಗಿ ಆದಿ ಬರುವುದೊಳಗೆ ಬಂದು ಕೂತಿದ್ಲು. ಆದಿ ಬಂದು, ಮಾ, ಊಟ ಬೇಡವಾಗಿತ್ತು, ಹಾಲು ಕೊಟ್ಟಿದ್ರೆ ಸಾಕಿತ್ತು ಎಂದ. ಸುಧಾ ಅವರು, ಶ್, ಊಟ ಮಾಡು ಎಂದು ತಟ್ಟೆಗೆ ಊಟ ಬಡಿಸಿ ಮಗನ ಮುಖ ನೋಡುತ್ತಾ ಕೂತ್ರು. ಆದಿ ಸ್ವಲ್ಪ ಊಟ ಮಾಡಿ, ಯಾಕಮ್ಮ ಹೀಗೆ ನೋಡ್ತಿದ್ಯಾ ಎಂದ. ಸುಧಾ ಅವರು, ಕಾಲ್ ಮಾಡೋ ಪುಟ್ಟ, ನಿನಗಾಗಿ ಇಲ್ಲಿ ಕಾಯ್ತಿರ್ತೀವಿ ಅನ್ನೋದು ಗೊತ್ತಿಲ್ವಾ ಎಂದರು ಮುಖ ಸಪ್ಪೆ ಮಾಡಿ. ಆದಿ, ಸರಿ, ಕಾಲ್ ಮಾಡ್ತೀನಿ ಎಂದು ಕೈ ಒರೆಸಿ ಅವರ ತಾಯಿ ಭುಜ ಹಿಡಿದು, ಯಾಕಮ್ಮ, ಏನಾದರೂ ಹೇಳೋದಿತ್ತಾ ಎಂದ. ಸುಧಾ ಅವರು ಹ್ಞೂ ಎಂದು ಕತ್ತಾಡ್ಸಿದ್ರು. ಆದಿ ರಮೇಶ್ ರಾಘವನ್ಗೆ ಗುಡ್ ನೈಟ್ ಹೇಳಿ ನಾಳೆ ಬೆಳಿಗ್ಗೆನೆ ಹೋಗೋದಿದೆ ಎಂದು ತನ್ನ ಅಮ್ಮನ ಭುಜ ಬಳಸಿಳಿದು, ಮತ್ತೆ ಟ್ಯಾಬ್ಲೆಟು ತಗೋತಿದ್ದೀರಾ, ಇಲ್ಲ ನಾನಿಲ್ಲ ಅಂತ ಮಿಸ್ ಮಾಡ್ತಿದ್ದೀರಾ ಎಂದ ಛೇಡಿಸುವಂತೆ. ಅಷ್ಟೊತ್ತಿಗೆ ರಮೇಶ್ ಕೂಡ ಆದ್ಯ ಮತ್ತು ರಾಘವನ್ನ ರೂಮ್ಗೆ ಕಳಿಸಿ ಅವರ ಮಗನಿಂದ ಬಂದಿದ್ರು. ರಮೇಶ್, ನಾನು ಅದನ್ನೆಲ್ಲ ಮಿಸ್ ಮಾಡದೆ ಕೊಡ್ತಿದ್ದೀನಿ ಎಂದು ಅವನ ಭುಜ ಬಳಸಿದ್ರು. ಆದಿ ನಗುತ್ತಾ, ಸರಿಯಪ್ಪ ಎಂದು ತನ್ನ ರೂಮ್ ಕಡೆ ಇಬ್ಬರನ್ನು ಕರೆದುಕೊಂಡು ಹೋದ. ರಾಘವನ್ ತುಂಬ ಖುಷಿಯಲ್ಲೇ ನೋಡ್ತಿದ್ರೆ ಆದ್ಯ ಮಾತ್ರ ತುಂಬ ಬೇಸರದಲ್ಲೇ ನೋಡಿದ್ಲು. ಈ ಹ್ಯಾಂಗ್ರಿ ಮ್ಯಾನ್ಗೆ ನಾನೊಬ್ಳು ಇಲ್ಲಿದ್ದೀನಿ ಅನ್ನೋದು ಗೊತ್ತಾಗಲ್ಲ, ಎಷ್ಟಿದೆ ಗೊತ್ತಾ ಎಂದು ಗುರಾಯಿಸುವ ಹುಡುಗಿ ನೋಡಿದ ರಾಘವನ್ ನಗುತ್ತಾ, ಇರಲಿ ಬಾರಮ್ಮ, ಮುಂದೆ ಹೀಗೆ ನೀನು ಅವನ ರೂಮ್ಗೆ ಹೋಗೋ ವ್ಯವಸ್ಥೆ ಮಾಡೋಣ ಎಂದರು ನಗುತ್ತಾ. ಆದ್ಯ ತನ್ನ ಅಪ್ಪನ ಮಾತು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ, ಬನ್ನಿ ಡ್ಯಾಡ್, ಮಲಗಿ, ನಾನು ಹೋಗ್ತೀನಿ ಎಂದಳು. ಆದಿ ರೂಮ್ನಲ್ಲಿ ಆದಿ ತನ್ನ ತಾಯಿ ಮಡಿಲಿಗೆ ತಲೆ ಇಟ್ಟು ಮಲಗಿದ್ರೆ ಅವರ ಪಕ್ಕ ರಮೇಶ್ ಕೂಡ ಇದ್ರು. ರಮೇಶ್ ಅವರು ಮಗನ ತಲೆ ಸವರಿ, ಏನೋ ಮಗನೇ ಇಷ್ಟು ರಾತ್ರಿಲಿ ಅಂದರು. ಆದಿ ನಕ್ಕು, ಇನ್ನೇನು ಮಾಡಲಿ ಅಪ್ಪ, ನೀನು ಸೊಸೆ ಮಾಡೋ ಕೆಲಸಕ್ಕೆ ಬರಲೇಬೇಕು, ಅವಳು ಅಷ್ಟು ದೊಡ್ಡ ಡಾಕ್ಟರ್ ಆಗಿರೋದೇ ದೊಡ್ಡ ವಿಷಯ, ಇರೋ ಬುದ್ಧಿನ ಯಾವುದಾದ್ರೂ ಒಳ್ಳೆಯದಕ್ಕೆ ಯೂಸ್ ಮಾಡ್ಕೊಳ್ಳೋದು ಬಿಟ್ಟು ನನ್ನ ತಲೆ ತಿನ್ನೋಕೆ ಅಂತ ಯೂಸ್ ಮಾಡ್ಕೋತಾಳೆ ಎಂದರೆ ಸುಧಾ ಮತ್ತು ರಮೇಶ್ ಅವರು ನಕ್ಕರು. ಅಲ್ಲಿಗೆ ಶಿಫ್ಟ್ ಆಗಿಬಿಡ ಆದಿ ಎಂದರು. ಆದಿ, ಅಮ್ಮ, ನಿಮಗೆ ಗೊತ್ತು ನಾನು ಇನ್ನೂ 1 ತಿಂಗಳು ಒಂದೇ ಕಡೆ ಇರೋಕ್ಕಾಗಲ್ಲ ಅಂತ ಎಂದ. ಸುಧಾ ಅವರು, ಗೊತ್ತು ಕಣ ಪುಟ್ಟ, ಬಟ್ ಈ ಹುಡುಗಿ ನೋಡು ಪಾಪ, ಅದು ನೀನು ನೋಡೋಕೆ ಮಾತಾಡ್ಬೇಕಂತ ಕಾಯುತ್ತೆ ಕಣೋ ಅಂದರು. ಆದಿ, ಕಾಯ್ಲಿ, ಕಾಯಿದ್ರೆ ಅದರ ಬೆಲೆ ಗೊತ್ತಾಗೋದು ಎಂದು ಮುಗುಳ್ನಗುತ್ತಾ, ಏನಮ್ಮ, ಏನು ಮಾತಾಡಬೇಕು ಅಂದ್ರಿ ಎಂದ. ಸುಧಾ ಅವರು, ಅದೇ ಪುಟ್ಟ, ನಿನ್ನ ಮದುವೆ ವಿಷಯ ಕಣೋ, ಬೇರೇನಿದೆ ನಮಗೆ ಅಂದರು. ಆದಿ, ಅಮ್ಮ, ಇನ್ನೂ ಸ್ವಲ್ಪ ದಿನ ಇರಿ ಎಂದು ಕಣ್ಮುಚ್ಚಿ, ನಿನ್ನ ಸೊಸೆ ಅವಾರ್ಡ್ ಫಂಕ್ಷನ್ ಮುಗಿಲಿ, ಅಷ್ಟೊತ್ತಿಗೆ ನನ್ನ ಆಲ್ಮೋಸ್ಟ್ ಕೆಲಸ ಒಂದು ಹಂತಕ್ಕೆ ಬಂದಿರುತ್ತೆ, ಸೊ ಆಮೇಲೆ ನೋಡೋಣ ಎಂದ. ರಮೇಶ್ ಅವರು, ಜಾಸ್ತಿ ಕಾಯಿಸೋದು ತಪ್ಪು ಕಣೋ ಮಗನೇ ಅಂದರು. ಸುಧಾ ಕೂಡ, ಹ್ಞೂ ಕಣೋ ಪಾಪ ಅಂದರೆ ಉಪ್ಪು ಗಂಟಕ್ಕಿದ್ದ ಆದಿ, ಮಾ, ಪಾಪನ ರೇಸ್ಗೆ ಹೋಗಿದ್ದಾಳೆ ಕಿರಿಕು, ಅದು ಕೂಡ ಇಲ್ಲಿಗಲ್ನಲ್ಲಿ, ಯಾವಾಗ ಅವಳು ಈ ಥರ ಬಿಡೋದು ಅಂದರೆ ರಮೇಶ್ ಅವರು, ನೀನು ಹೋಗಿದ್ದ ಎಂದು ನಗುತ್ತಾ, ಅದಿನ್ನಿರಲ್ಲ ಬಿಡು ಎಂದರು ಹುಬ್ಬಾರಿಸಿ. ಆದಿ, ಬೆಳಿಗ್ಗೆ ಬ್ರೇಕಿಂಗ್ ನ್ಯೂಸ್ ಎಂದು ನಗುತ್ತಾ ಅಂಗಾತ ಮಲಗಿ ಅವರ ತಾಯಿ ಮುಖ ನೋಡಿ, ಅಮ್ಮ, ನಾನು ನಿನಗೆ ಒಂದು ಸರ್ಪ್ರೈಸ್ ಕೊಡ್ತೀನಿ, ಆಮೇಲೆ ನನ್ನ ಮದುವೆ ಎಂದ. ಸುಧಾ ಅವರು ರಮೇಶ್ ಇಬ್ಬರು ಹುಬ್ಬಾರಿಸಿ, ಹೌದಾ ಅಂದರು. ಆದಿ ನಗುತ್ತಾ ತನ್ನ ತಾಯಿ ಕೈನ ತನ್ನ ಎದೆ ಮೇಲೆ ಇರಿಸ್ಕೊಂಡು, ಅಮ್ಮ, ಮೊದಲು ನೀನು ನಿನ್ನ ಸೊಸೆಗೆ ಬುದ್ಧಿ ಹೇಳು, ಯಾವಾಗಲೂ ನಾನೇ ಬರೋಕ್ಕಾಗಲ್ಲ ಅಮ್ಮ ಎಂದ. ರಮೇಶ್ ಅವರು, ಹೋಗಲಿ ಬಿಡು ಆದಿ ಎಂದರು ಮಗನ ತಲೆ ಸವರಿ ಕ್ಷಮಿಸು ಎನ್ನುವಂತೆ. ಆದಿ ರಮೇಶ್ ಅವರ ಮುಖ ನೋಡಿ, ನೀವು ರಿಸೈನ್ ಮಾಡಿದ್ರಾ ಅಂತ ಗೊತ್ತಾಯ್ತು ಅಂದ. ರಮೇಶ್ ಅವರು, ಇನ್ಮುಂದೆ ಹೀಗೆ ಹೆಂಡತಿ ಮಗ ಅಂತ ಕಾಲ ಕಳೆಯೋದು ಎಂದು ಆದಷ್ಟು ಬೇಗ ಮೊಮ್ಮಕ್ಕಳನ್ನು ಕೊಟ್ಬಿಡು, ಆಮೇಲೆ ನಿನ್ನ ತಂಟೆಗೆ ಬರಲ್ಲ ಅಂದರು.
ಆದಿ ಏನು ಮಾತಾಡದೆ ಕಿರುನಕ್ಕು ತನ್ನ ಕೂದಲು ಸರಿ ಮಾಡಿಕೊಂಡು, ಅಪ್ಪ, ನಾನು ನಿಮ್ಮ ಹತ್ರ ಯಾವುದೋ ಕೇಸ್ ಬಗ್ಗೆ ಮಾತಾಡೋದಿತ್ತು ಎಂದ. ರಮೇಶ್ ಅವರು, ಆಮೇಲೆ ಈಗ ನಿನ್ನ ಅಮ್ಮನ ಜೊತೆ ಸ್ವಲ್ಪ ಸಮಯ ಕಳಿ ಅಂದರು. ಸುಧಾ ಅವರು, ಹಾಗೇನಿಲ್ಲ, ನೀವು ಮಾತಾಡಿ, ನಾನು ಹೋಗ್ತೀನಿ ಅಂದರು. ತಕ್ಷಣ ಆದಿ, ಅಮ್ಮ, ನೀನು ಕೋಪ ಮಾಡ್ಕೋಬೇಡಿ, ನಿಮಗೂ ಇದೆಲ್ಲ ಹೇಳಿದ್ರೆ ಭಯ ಪಡ್ತೀರಾ, ಇದು ಅಪ್ಪ ಮಗನ ವಿಷಯ ಎಂದು ಕಣ್ಣೊಡೆದು, ಅತ್ತೆ ಸೊಸೆ ಒಂದೇ ಥರ ಅಲ್ವಾ ಎಂದು ತನ್ನ ತಾಯಿ ಮಡಿಲಿನಿಂದ ಎದ್ದು ಕೂತ. ಸುಧಾ ಅವರು, ಓಕೆ, ಬೆಳಿಗ್ಗೆ ಹೋಗುವಾಗ ಹೇಳೇ ಹೋಗಬೇಕು ಎಂದು ಬೇಗ ಬನ್ನಿ, ಅವನು ಮಲಗಲಿ ಎಂದು ಹೊರ ನಡೆದ್ರು. ಇದುವರೆಗೂ ಆದ್ಯ ಅವರ ರೂಮ್ ಮುಂದೆ ಎಲ್ಲವನ್ನ ಕೇಳಿಸ್ಕೊಳ್ಳುತ್ತಿದ್ದ ಹುಡುಗಿ ಈಗ ತನ್ನ ರೂಮ್ ಸೇರಿದ್ಲು. ಸುಧಾ ಅವರು ಹೋದ್ಮೇಲೆ ನಿಧಾನಕ್ಕೆ ಹೆಜ್ಜೆ ಇಟ್ಟು ಆದಿ ರೂಮ್ ಕಡೆ ಕಿವಿ ಕೊಟ್ರೆ ಹ್ಞೂ ಏನೂ ಸೌಂಡ್ ಇಲ್ಲ. ಆದ್ಯ, ಛೇ, ಡೋರ್ ಬೇರೆ ಹಾಕಿದ್ದಾನೆ ಎಂದು ತನ್ನ ರೂಮ್ಗೆ ಹೋಗ್ತಾಳೆ. ಆದಿ ಮತ್ತು ರಮೇಶ್ ಅವರು ಸ್ವಲ್ಪ ಸಮಯ ಮಾತಾಡಿ ಮಗನನ್ನು ಮಲಗಿಸಿ ತಮ್ಮ ರೂಮ್ಗೆ ಹೋಗ್ತಾರೆ. ಎಷ್ಟು ಸಮಯ ಆದಮೇಲೆ ಆದ್ಯ ನಿಧಾನಕ್ಕೆ ಕಳ್ಳ ಹೆಜ್ಜೆ ಇಟ್ಟು ಆದಿ ರೂಮ್ಗೆ ಬಂದ್ಲು. ಆದಿ ಆಗಲೇ ಮಲಗಿದ್ದ. ಅವನ ಮುಖ ನೋಡಿದ ಆದ್ಯ, ನನ್ನ ಜೊತೆಗೆ ಮಾತಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ ಎಂದು ಅವನ ತೋಳಿನ ಮೇಲೆ ತಲೆ ಇಟ್ಟರೆ ಆದಿ ತುಟಿನಲ್ಲಿ ಕಂಡು ಕಾಣದ ನಗು ಹಾದು ಹೋಗಿತ್ತು. ಇನ್ನೊಂದು ಕೈ ಆದ್ಯನ ಬಳಸಿಡಿದು ಮಲಗ್ದ. ಅದನ್ನು ನೋಡಿದ ಆದ್ಯ ಅವನ ಕಡೆ ನೋಡಿ ಮುಗುಳ್ನಗು ಬೀರಿ ಮಲಗಿದ್ಲು. ಎಂದಿನಂತೆ ಈ ಕತೆ ಮುಂದುವರಿಯುವುದು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.